ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ತೆ. ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ ವತಿಯಿಂದ ಇಂದು ಕ್ರಿಯೇಟಿವ್ ಸ್ಟ್ರಾಟಜಿಯಲ್ಲಿ ಆರ್ಟ್ಸ್ ಅಂಡ್ ಅವಾರ್ಡ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕ್ಲಾಸ್ ಅನ್ನ ಮಾಡ್ತಾ ಇದ್ದೀನಿ. ಸೊ ಇದು ಮುಂಬರ್ತಕ್ಕಂಥ ಬ್ಯಾಂಕಿಂಗ್, SSC, ರೈಲ್ವೆ ಹಾಗೂ ಇತರ ರಾಜ್ಯ ಸರ್ಕಾರದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬಹಳಷ್ಟು ಯೂಸ್ಫುಲ್ ಆಗಿದೆ. ಇಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ಗಳು ಏನು ರೈಲ್ವೆ ಗ್ರೂಪ್ ಡಿ, NTPC, SSC, GD, MTS, CGL, CHSL ಹಾಗೂ ಇತರೆ ಕೇಂದ್ರ ಸರ್ಕಾರದ ವಿವಿಧ ಹುದ್ದೆಗಳಿಗೆ ನಡೆದಿರತಕ್ಕಂಥ ಪರೀಕ್ಷೆಗಳಲ್ಲಿ ಕೇಳಿರ್ತಕ್ಕಂಥ ಲೇಟೆಸ್ಟ್ ಕ್ವಶನ್ಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಜೊತೆಗೆ ಅದಕ್ಕೆ ಡಿಟೇಲ್ ಆಗಿರ್ತಕ್ಕಂಥ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ. ವಿಡಿಯೋವನ್ನ ಕೊನೆವರೆಗೆ ನೋಡಿ ಮತ್ತು ನಿಮ್ಮ ಇತರ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ. ಕಂಪ್ಲೀಟ್ ಸೆಂಟ್ರಲ್ ಗೌರ್ಮೆಂಟ್ ಬೇಕಾಗಿರ್ತಕ್ಕಂಥ ಸ್ಟ್ರಾಟಜಿಗೆ, ಜನರಲ್ ಮೆಂಟಲ್ ಎಬಿಲಿಟಿ, ಜನರಲ್ ಮ್ಯಾಥ್ಸ್ ಮತ್ತು ಕರೆಂಟ್ ಅಫೇರ್ಸ್ ಕ್ಲಾಸ್ ನಾನು ಮಾಡ್ತಿರ್ತೀನಿ. ಸೊ ಈ ಒಂದು ಚಾನಲ್ ಅಲ್ಲಿ ಕಂಪ್ಲೀಟ್ ಆಗಿರ್ತಕ್ಕಂಥ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಗೆ ಬೇಕಾಗಿರ್ತಕ್ಕಂಥ ಕ್ಲಾಸ್ಗಳು ನಿಮ್ಗೆ ಸಿಗ್ತವೆ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಪ್ರತಿದಿನ ಒಂದು ವಿಡಿಯೋವನ್ನು ನಾನು ಇದರಲ್ಲಿ ಅಪ್ಲೋಡ್ ಮಾಡ್ತಿರ್ತೀನಿ. ಮುಂಬರುವ ದಿನಗಳಲ್ಲಿ ಲೈವ್ ಕ್ಲಾಸ್ ಅನ್ನ ಮಾಡ್ತಿರ್ತೀನಿ. ಸೊ ಅದಕ್ಕಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಇಮಿಡಿಯೇಟ್ ಆಗಿ ನಿಮಗೆ ಅದರ ಒಂದು ಇಂಟಿಮೇಷನ್ ಮೆಸೇಜ್ ಬರುತ್ತೆ. ಓಕೆ, ಸೊ ಇಲ್ಲೊಂದು ಕ್ವಶನ್ ಕೇಳಿದ್ದಾರೆ ನೋಡಿ. ದೇವದಾಸ್ ಸ್ಮೃತಿ ಪಂಥಿ ನೃತ್ಯ ಪ್ರಶಸ್ತಿಯು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಇದು ಸೆಲೆಕ್ಷನ್ ಪೋಸ್ಟ್ SSC ಅಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ 2023ದಲ್ಲಿ. ಸೊ ಕರೆಕ್ಟ್ ಆನ್ಸರ್ ಅಂತಂದ್ರೆ ದೇವದಾಸ್ ಸ್ಮೃತಿ ಪಂಥಿ ಒಂದು ಪ್ರಶಸ್ತಿ ಜಾರ್ಖಂಡ್ ರಾಜ್ಯದ ಬುಡಕಟ್ಟು ಜನಾಂಗದ ವತಿಯಿಂದ ಕೊಡ್ತಕ್ಕಂಥ ಒಂದು ಪ್ರಶಸ್ತಿ ಅಂತ ಹೇಳ್ಬೋದು. ಸೊ ಬುಡಕಟ್ಟು ಜನಾಂಗದ ಕಲೆ ಮತ್ತು ಸಂಸ್ಕೃತಿಯನ್ನ ಬೆಳೆಸ್ತಕ್ಕಂಥ ವ್ಯಕ್ತಿಗಳಿಗೆ, ಕಲಾವಿದರಿಗೆ ಈ ಪ್ರಶಸ್ತಿ ನೀಡಿ ಗೌರವಿಸಲಾಗ್ತಾ ಇದೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ, ಈ ಕೆಳಗಿನವುಗಳಲ್ಲಿ ಯಾವ ಕಲಾವಿದನು ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿಯನ್ನು ಪಡೆದಿದ್ದಾನೆ? ಸೊ ಏನಾಗಿದೆ ನೋಡ್ರಿ, ವಿಚ್ ಆಫ್ ದ ಫಾಲೋಯಿಂಗ್ ಆರ್ಟಿಸ್ಟ್ ಹ್ಯಾಸ್ ರಿಸೀವ್ಡ್ ಸೋವಿಯತ್ ಲ್ಯಾಂಡ್ ನೆಹರು ಅವಾರ್ಡ್? ಕರೆಂಟ್ ಅಫೇರ್ಸ್ ಕ್ವಶನ್ ಇದು. SSC GD ಗೆ ಕೇಳಿರ್ತಕ್ಕಂಥ ಕ್ವಶನ್. ಕರೆಂಟ್ ಅಫೇರ್ಸ್ ಅಲ್ಲಿ ನಾನು ಕ್ಲಾಸ್ ಮಾಡ್ತಕ್ಕಂಥ ಏನು ವೀಕ್ಲಿ ಕರೆಂಟ್ ಅಫೇರ್ಸ್ ಇದಾವೆ ಅಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಈ ಕ್ವಶನ್ಸ್ಗಳು ರಿಪೀಟ್ ಆಗ್ತವೆ. ಸೊ ಯಾರು ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿಯನ್ನು ಪಡೆದಿದ್ದಾರೆ? ಸೊ ನೋಡ್ರಿ, ಪಂಡಿತ್ ಬಿರ್ಜು ಮಹಾರಾಜ್, ಕೃಷ್ಣ ಯಲ್ಲಾ, ತಿರುವಿದಂ ಮುರುದರ್, ಕಪ್ಪಿನ್ ಕಲ್ಯಾಣ ಸುಂದರಂ, ಮೆಹಬೂಬ್ ಸುಬಾನಿ. ಸೊ ಇವರೆಲ್ಲ ಭಾರತೀಯ ವಿವಿಧ ಕ್ಷೇತ್ರಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕಲಾವಿದರು. ಇತ್ತೀಚೆಗೆ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥವ್ರು ಪಂಡಿತ್ ಬಿರ್ಜು ಮಹಾರಾಜ್. ನೋಡ್ರಿ, ಭಾರತದ ಒಂದು ನೃತ್ಯ ಕ್ಷೇತ್ರದಲ್ಲಿ ದೊಡ್ಡದಾಗಿರ್ತಕ್ಕಂಥ ಹೆಸರು ಅಂತಂದ್ರೆ ಪಂಡಿತ್ ಬಿರ್ಜು ಮಹಾರಾಜ್. ಸೊ ಪಂಡಿತ್ ಬಿರ್ಜು ಮಹಾರಾಜ್ ಇಲ್ಲಿದ್ದಾರೆ ನೋಡ್ರಿ, ಒಬ್ಬ ಭಾರತೀಯ ನೃತ್ಯ ಸಂಯೋಜಕರಾಗಿದ್ದು ಉತ್ತರ ಭಾರತದ ಕಥಕ್ ಕಲಾವಿದರು ಅಂತ ಕರಿತೀವಿ. ಕಥಕ್ ನಲ್ಲಿ ಅತಿ ದೊಡ್ಡ ಹೆಸರು ಯಾರದಂತಂದ್ರೆ ಶಾಸ್ತ್ರೀಯ ನೃತ್ಯ. ಇದು ಭಾರತದ 6 ಶಾಸ್ತ್ರೀಯ ನೃತ್ಯಗಳಲ್ಲಿ ಕಥಕ್ನು ಸಹ ಒಂದು. ಕಥಕ್ ಇದು ಉತ್ತರ ಭಾರತದಲ್ಲಿ ಕಂಡು ಬರ್ತಕ್ಕಂಥ ಒಂದು ಶಾಸ್ತ್ರೀಯ ನೃತ್ಯ. ಇವರು ಲಕ್ನೋ ಘರಾನಾಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವ್ರು. ಲಕ್ನೋದ ಕಲ್ಕಾ ಬಿಂದಾದಿನ್ ಘರಾನಾಗೆ ಸಂಬಂಧಪಟ್ಟಿರ್ತಕ್ಕಂಥ ಕಲಾವಿದರಾಗಿದ್ದು ಇವರು ಕಥಕ್ ನೃತ್ಯಗಾರ ಆಗಿರ್ತಕ್ಕಂಥ ಮಹಾರಾಜ್ ಕುಟುಂಬದ ವಂಶಸ್ಥರು. ಶಂಭು ಮಹಾರಾಜ್, ಲಚ್ಚು ಮಹಾರಾಜ್, ಹಿಂಗೆ ಇವರ ಎಲ್ಲ ಕುಟುಂಬನೇ ಈ ಒಂದು ಕಥಕ್ ನೃತ್ಯದಲ್ಲಿ ಹೆಸರು ಮಾಡಿರ್ತಕ್ಕಂಥ ಒಂದು ಕುಟುಂಬ. ಬಿರ್ಜು ಮಹಾರಾಜ್ ಅವರಿಗೆ ಇತ್ತೀಚೆಗೆ ಈ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಕೆಳಗಿನವುಗಳಲ್ಲಿ ಯಾವ ಭಾರತೀಯ ಶಾಸ್ತ್ರೀಯ ನೃತ್ಯಗಾರ್ತಿಗೆ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ನೀಡಿ ಫೆಲೋಶಿಪ್ ಅವಾರ್ಡ್ ಅನ್ನು ನೀಡಿ ಗೌರವಿಸಲಾಗಿದೆ? ಬಟ್ ವಿಚ್ ಅಮಾಂಗ್ ದ ಫಾಲೋಯಿಂಗ್ ಇಂಡಿಯನ್ ಕ್ಲಾಸಿಕಲ್ ಡ್ಯಾನ್ಸರ್ ಹ್ಯಾಸ್ ಬೀನ್ ಅವಾರ್ಡೆಡ್ ಸಂಗೀತ ನಾಟಕ ಅಕಾಡೆಮಿ ಫೆಲೋ ಅವಾರ್ಡ್? ಅಕಾಡೆಮಿ ಅವಾರ್ಡ್ ಅನ್ನ ಪಡೆದಿರ್ತಕ್ಕಂಥವ್ರು ಯಾರು? ಕೇಂದ್ರ ಸರ್ಕಾರ ಸಂಗೀತ ನಾಟಕ ಅಕಾಡೆಮಿ ವತಿಯಿಂದ ಈ ಪ್ರಶಸ್ತಿ ನೀಡಲಿ ಗೌರವಿಸಲಾಗ್ತದೆ. ಈ ಪ್ರಶಸ್ತಿಯನ್ನು ವಿಜೇತರಾಗಿರ್ತಕ್ಕಂಥವ್ರು ಸೋನಾಲ್ ಮಾನ್ಸಿಂಗ್. ಯಾರಿದು? ಸೋನಾಲ್ ಮಾನ್ಸಿಂಗ್. ಇವರು ಭಾರತದ ಪ್ರಸಿದ್ಧ ನೃತ್ಯ ಕಲಾವಿದರಾಗಿದ್ದು ಶಾಸ್ತ್ರೀಯ ನೃತ್ಯ, ಭರತನಾಟ್ಯ ಮತ್ತು ಒರಿಸ್ಸಾದ ನಾಟ್ಯ ಕಲಾವಿದರು ಅಂತ ನಾವು ಇವ್ರನ್ನ ಕರಿತೀವಿ. ಒರಿಸ್ಸಾದ ಒಂದು ಶಾಸ್ತ್ರೀಯ ನೃತ್ಯ ಯಾವ್ದಂದ್ರೆ ಒಡಿಸ್ಸಿ. ಆಮೇಲೆ ಇನ್ನೊಂದು ಭರತನಾಟ್ಯ ಕಲಾವಿದರಾಗಿರ್ತಕ್ಕಂಥ ಸೋನಾಲ್ ಮಾನ್ಸಿಂಗ್ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಿದ್ಧ ಕಲಾವಿದರು ಅಂತ ಗುರುತಿಸಲ್ಪಟ್ಟವರು. ಜೊತೆಗೆ ರಾಜ್ಯಸಭಾ ಸದಸ್ಯರಾಗಲು ಇತ್ತೀಚೆಗೆ ನಾಮಿನೇಟ್ ಆಗಿರ್ತಕ್ಕಂಥ ಸದಸ್ಯರು ಇವರಾಗಿದ್ದಾರೆ. ಇವರಿಗೆ 1992ರಲ್ಲಿ ಪದ್ಮಭೂಷಣ, 2003ರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿ ನೀಡಿದ್ದಾರೆ. ಅನೇಕ ದೇಶ ವಿದೇಶಗಳ ಪ್ರಶಸ್ತಿಗೆ ಇವರು ಭಾಜನರಾಗಿದ್ದಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ಇನ್ನೊಂದು SSC GD ಕ್ವಶನ್ ನೋಡಿ. ಇದು ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಮೊತ್ತ ಎಷ್ಟಿರುತ್ತೆ ನೋಡ್ರಿ. ಆಪ್ಷನ್
ಸಂಗೀತ ನಾಟಕ ಅಕಾಡೆಮಿ ಕೇಂದ್ರ ಸರ್ಕಾರದ ವತಿಯಿಂದ ಕಲಾವಿದರಿಗೆ ನೀಡತಕ್ಕಂತ ಒಂದು ಪ್ರಶಸ್ತಿಯಾಗಿದ್ದು, ಪ್ರತಿ ಕಲಾವಿದರಿಗೆ ಇಲ್ಲಿ 1,00,000 ರೂಪಾಯಿ ಮೊತ್ತವನ್ನ ಇಲ್ಲಿ ಪ್ರಶಸ್ತಿ ಪತ್ರವನ್ನ ಜೊತೆಗೆ ತಾಮ್ರ ಪತ್ರವನ್ನ ಮತ್ತು ಅಂಗವಸ್ತ್ರವನ್ನ ನೀಡಿ ಗೌರವಿಸಲಾಗ್ತದೆ. ಕೆಲವೊಮ್ಮೆ ಇದನ್ನು ಕ್ವಶನ್ ಕೇಳ್ತಾರೆ, ಯಾವ ಪ್ರಶಸ್ತಿ ಯಾವಾಗ ಸ್ಥಾಪನೆ ಆಗಿದೆ, ಯಾರು ಕೊಡ್ತಾರೆ, ಅದರ ಮೊತ್ತ ಎಷ್ಟು ಅನ್ನೋದ್ರ ಮ್ಯಾಗ ಕ್ವಶನ್ಗಳು ಬರ್ತವೆ. SSC GD ಲೇಟೆಸ್ಟ್ ಆಗಿ ಕೇಳಿರ್ತಕ್ಕಂಥ ಒಂದು ಕ್ವಶನ್ ಇದು. ಪ್ರಸಿದ್ಧ ಸಿತಾರ್ ವಾದಕ ಪಂಡಿತ್ ರವಿಶಂಕರ್ ಅವರಿಗೆ ಯಾವ ವರ್ಷದಲ್ಲಿ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ? ಡೆಲ್ಲಿ ಪೊಲೀಸ್ ಎಕ್ಸಾಮ್ಗೆ ಕೇಳಿರ್ತಕ್ಕಂಥ ಕ್ವಶನ್ ಇದು 2022ರಲ್ಲಿ. ಸೊ ಯಾವ ವರ್ಷದಲ್ಲಿ ಪಂಡಿತ್ ರವಿಶಂಕರ್ ಅವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ? ಸೊ ಕರೆಕ್ಟ್ ಆನ್ಸರ್ ಏನಂದ್ರ ಆಪ್ಷನ್ ಬಿ, 1999ರಲ್ಲಿ ಪಂಡಿತ್ ರವಿಶಂಕರ್ ಅವರಿಗೆ ಈ ಪ್ರಶಸ್ತಿ ನೀಡಿ ಗೌರವಿಸಲಾಗಿದ್ದು, ಇವರು ಪ್ರಸಿದ್ಧ ಪಂಡಿತ್ ರವಿಶಂಕರ್ ಅವರು ಸಿತಾರ್ ವಾದಕರು. ಯಾವ್ದಿದು, ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟವರು ಇವರು? ಸಿತಾರ್ ವಾದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇವರು ಭಾರತೀಯ ಶಾಸ್ತ್ರೀಯ ಸಂಗೀತ ಕ್ಷೇತ್ರದಲ್ಲಿ ವಿಶ್ವ ಮಾನ್ಯವಾಗಿರ್ತಕ್ಕಂಥ ಕಲಾವಿದರು ಅಂತ ಕರಿತೀವಿ. ಇವರಿಗೆ 1999ರಲ್ಲಿ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಅಮೆರಿಕಾದ ಗಾಯಕಿ ನೋರಾ ಜೋನ್ಸ್ ಮತ್ತು ಬ್ರಿಟಿಷ್ ಅಮೆರಿಕನ್ ಸಂಗೀತಗಾರ ಸಿತಾರ್ ವಾದಕಿ ಅನುಷ್ಕಾ ಶಂಕರ್ ಅವರ ತಂದೆಯೇ ಇವರ ತಂದೆಯಾಗಿದ್ದಾರೆ ಅಂತ ಹೇಳ್ಬೋದು ನಾವು. ಇಂಥ ಒಂದು ಪ್ರಸಿದ್ಧ ಅಂತಾರಾಷ್ಟ್ರೀಯ ಕಲಾವಿದರು ಅಂತ ನಾವು ಇವರನ್ನ ಗುರುತಿಸ್ತೀವಿ. 1999ರಲ್ಲಿ ಇವರಿಗೆ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಈ ಕೆಳಗಿನಗಳಲ್ಲಿ ಯಾವ ರಾಜ್ಯ ವಾರ್ಷಿಕವಾಗಿ ಕಾಳಿದಾಸ್ ಸಮ್ಮಾನ್ ಪ್ರಶಸ್ತಿಯನ್ನು ನೀಡುತ್ತದೆ? SSC CHSLಗೆ ಕೇಳಿರ್ತಕ್ಕಂಥ ಕ್ವಶನ್ ಇದು. ನೋಡ್ರಿ, ಯಾವ ರಾಜ್ಯ ಈ ಪ್ರಶಸ್ತಿ ನೀಡುತ್ತದೆ, ಮೊತ್ತ ಎಷ್ಟು, ಸೊ ಯಾರು ಇತ್ತೀಚೆಗೆ ಭಾಜನರಾಗಿದ್ದಾರೆ, ಮೊದಲು ಪಡೆದವರು ಯಾರು, ಈ ತರ ಕ್ವಶನ್ಗಳು ಕೇಳ್ತಾರೆ. ಸೊ ಕಾಳಿದಾಸ್ ಸಮ್ಮಾನ್ ಪ್ರಶಸ್ತಿ ನೀಡತಕ್ಕಂಥ ರಾಜ್ಯ ಯಾವ್ದಂದ್ರೆ ಮಧ್ಯಪ್ರದೇಶ ರಾಜ್ಯ ಪ್ರತಿ ವರ್ಷ ಕಾಳಿದಾಸ್ ಸಮ್ಮಾನ್ ಪ್ರಶಸ್ತಿ ನೀಡಿ ಗೌರವಿಸ್ತದೆ. ಇಲ್ಲಿ ಕಾಳಿದಾಸ್ ಸಮ್ಮಾನ್ ಪ್ರಶಸ್ತಿ ನೀಡತಕ್ಕಂಥ ರಾಜ್ಯ ಮಧ್ಯಪ್ರದೇಶ ಆಗಿದ್ದು, ವಾರ್ಷಿಕವಾಗಿ ಮಧ್ಯಪ್ರದೇಶ ಸರ್ಕಾರದ ವತಿಯಿಂದ ಸಂಸ್ಕೃತಿ ಇಲಾಖೆ ವತಿಯಿಂದ ಈ ಪ್ರಶಸ್ತಿ ನೀಡಲಾಗ್ತದೆ. ಈ ಪ್ರಶಸ್ತಿ 1980ರಲ್ಲಿ ಸ್ಥಾಪನೆ ಮಾಡಲಾಗಿದ್ದು, ಪ್ರಮುಖ 4 ವಿಭಾಗಗಳಲ್ಲಿ, ಅದು ಯಾವುದು, ಶಾಸ್ತ್ರೀಯ ಸಂಗೀತ, ಶಾಸ್ತ್ರೀಯ ನೃತ್ಯ, ರಂಗಭೂಮಿ ಮತ್ತು ದೃಶ್ಯ ಪ್ಲಾಸ್ಟಿಕ್ ಕಲೆಗಳಲ್ಲಿ ಯಾರು ಅತ್ಯುತ್ತಮ ಸಾಧನೆಯನ್ನು ಮಾಡಿರ್ತಾರೆ ಅಂತವರಿಗೆ ಈ ಪ್ರಶಸ್ತಿ ನೀಡಲಾಗ್ತದೆ. ನೋಡ್ರಿ, ಯಾವ ಕ್ಷೇತ್ರಗಳಲ್ಲಿ 4 ಕ್ಷೇತ್ರಗಳಲ್ಲಿ ಈ ಪ್ರಶಸ್ತಿಯನ್ನ ನೀಡಲಾಗ್ತಾ ಇದೆ. ಇದು ಪ್ರಸಿದ್ಧ ಶಾಸ್ತ್ರೀಯ ಸಂಸ್ಕೃತ ಬರಹಗಾರರಾಗಿರ್ತಕ್ಕಂಥ ಕಾಳಿದಾಸನ ಹೆಸರಿನ ಮೇಲೆ ಈ ಒಂದು ಪ್ರಶಸ್ತಿಯನ್ನ ಸ್ಥಾಪನೆ ಮಾಡಲಾಗಿದೆ. ಪ್ರಶಸ್ತಿ ಮೊತ್ತ ಏನಾಗಿದೆ ಅಂದ್ರೆ 5,00,000 ರೂಪಾಯಿ ಬಹುಮಾನ ಪ್ರಶಸ್ತಿ ಪತ್ರವನ್ನು ನೀಡಲಾಗ್ತಾ ಇದೆ. ಮೊದಲೇನಾಗಿತ್ತು ಅಂದ್ರೆ 2023ರಲ್ಲಿ ಇದು 2 ಲಕ್ಷ ಇತ್ತು. ಸಾಮಾನ್ಯವಾಗಿ ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿ ನಡೆಯುವ ಕಾಳಿದಾಸ ಒಂದು ಉತ್ಸವವನ್ನು ಮಾಡಲಾಗ್ತದೆ ಪ್ರತಿ ವರ್ಷ. ಅಲ್ಲಿ ಉಜ್ಜಯಿನಿಯಲ್ಲಿ ಈ ಪ್ರಶಸ್ತಿ ನೀಡಿ ಗೌರವಿಸಲಾಗ್ತದೆ. ಷಣ್ಮುಖಾನಂದ ನ್ಯಾಷನಲ್ ಎಮಿನೆನ್ಸ್ ಪ್ರಶಸ್ತಿಯನ್ನು ಯಾವಾಗ ಸ್ಥಾಪನೆ ಮಾಡಲಾಯಿತು? SSCGLಗೆ ಕೇಳಿರ್ತಕ್ಕಂಥ ಕ್ವಶನ್ ಇದು. ಸೊ ಈ ಪ್ರಶಸ್ತಿಯನ್ನು, ಷಣ್ಮುಖಾನಂದ ನ್ಯಾಷನಲ್ ಎಮಿನೆನ್ಸ್ ಪ್ರಶಸ್ತಿಯನ್ನ 2002ರಲ್ಲಿ ಸ್ಥಾಪನೆ ಮಾಡಲಾಯಿತು ಅಂತ ಹೇಳ್ಬೋದು. ಕೆಳಗಿನಗಳಲ್ಲಿ ಯಾವ ಕ್ಷೇತ್ರವನ್ನು ಕಾಳಿದಾಸ್ ಸಮ್ಮಾನ್ ನೀಡುವುದಿಲ್ಲ? ನೋಡ್ರಿ, ಈಗ ಅಲ್ಲಿ ಕೇಳಿದ ಕ್ವಶನ್ ಮತ್ತೆ ರಿಪೀಟ್ ಆಯ್ತು ನೋಡಿ. ಒಂದು ಶಿಫ್ಟ್ ಒಳಗೆ ಒಂದು ಏರಿಯಾ ಮೇಲೆ ಕ್ವಶನ್ ಕೇಳಿದ್ರಂದ್ರೆ ಬರುವಂತ ಸುಮಾರು ಎಲ್ಲ ಶಿಫ್ಟ್ಗಳಿಗೆ ಅದ್ರ ಮೇಲೆ ಕ್ವಶನ್ಗಳು ರಿಪೀಟ್ ಆಗ್ತಾವೆ. ಬೇರೆ ಬೇರೆ ಕ್ವಶನ್ಗಳನ್ನ ಕೇಳ್ತಾರೆ. ಕ್ಲಾಸಿಕಲ್ ಮ್ಯೂಸಿಕ್, ಕ್ಲಾಸಿಕಲ್ ಡ್ಯಾನ್ಸ್, ಪಪೆಟ್ರಿ, ಪ್ಲಾಸ್ಟಿಕ್ ಆರ್ಟ್. ಕೆಲವಲ್ಲಿ ಯಾವ ಕ್ಷೇತ್ರವನ್ನು ಕಾಳಿದಾಸ್ ಸಮ್ಮಾನ್ಗೆ ನೀಡಲಾಗುವುದಿಲ್ಲ? ನೋಡ್ರಿ, ಪಪೆಟ್ರಿ ಅಂದ್ರೆ ಗೊಂಬೆ ಆಟಗಳಿಗೆ ಸಂಬಂಧಪಟ್ಟಂಗೆ ಇದಕ್ಕೆ ಇಲ್ಲ. ಪ್ಲಾಸ್ಟಿಕ್ ಆರ್ಟ್ಗಳಿಗೂ ಐತಿ, ಕ್ಲಾಸಿಕಲ್ ಡ್ಯಾನ್ಸ್ಗೂ ಐತಿ, ಕ್ಲಾಸಿಕಲ್ ಮ್ಯೂಸಿಕ್ಗೂ ಈ ಪ್ರಶಸ್ತಿ ನೀಡಲಿ ಗೌರವಿಸಲಾಗ್ತದೆ. ಆದ್ರೆ ಪಪೆಟ್ರಿಗೆ ಇದಕ್ಕೆ ಪ್ರಶಸ್ತಿಯನ್ನು ನೀಡಲಾಗೋದಿಲ್ಲ. ಪಂಡಿತ್ ರವಿಶಂಕರ್ ಅವರು ಭಾರತದ ಮೊದಲ ಪ್ರಶಸ್ತಿ ವಿಜೇತರಾಗಿದ್ದಾರೆ. ಯಾವ ಪ್ರಶಸ್ತಿ ವಿಜೇತರು ಪಂಡಿತ್ ರವಿಶಂಕರ್ ಅವರು? ಇದು ಪ್ರಸಿದ್ಧ ಕಲಾವಿದರು. ಮೊದಲ ಬಾರಿಗೆ ಇವರು ಯಾವ ಪ್ರಶಸ್ತಿಯನ್ನು ಪಡೆದರು? ಆಸ್ಕರ್ ಅವಾರ್ಡ್, ARPA ಅವಾರ್ಡ್, ಗ್ರಾಮಿ ಅವಾರ್ಡ್, ಜೂನೋ ಅವಾರ್ಡ್. ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರೆ ಭಾರತದಲ್ಲಿ ಮೊಟ್ಟ ಮೊದಲು ಗ್ರಾಮಿ ಅವಾರ್ಡ್ ಅನ್ನ ಪಡೆದಿರ್ತಕ್ಕಂಥ ಕಲಾವಿದರು ಯಾರಂತಂದ್ರೆ ಪಂಡಿತ್ ರವಿಶಂಕರ್. ಗ್ರಾಮಿ ಅವಾರ್ಡ್ ಸಂಗೀತ ಕ್ಷೇತ್ರದಲ್ಲಿ ಕೊಡ್ತಕ್ಕಂಥ ಅಂತಾರಾಷ್ಟ್ರೀಯ ನೋಬೆಲ್ ಪ್ರಶಸ್ತಿ ಅಂತೇಳಿ ಇದನ್ನ ಕರೆಯಲಾಗ್ತದೆ. ಸಂಗೀತ ಕ್ಷೇತ್ರದ ನೋಬೆಲ್ ಅಂತೇಳಿ ಇದನ್ನ ಕರೆಯಲಾಗ್ತದೆ. ಸೊ ಅಂತ ಗ್ರಾಮಿ ಪ್ರಶಸ್ತಿಯನ್ನ ಇವರು ಸಂಗೀತ ಕ್ಷೇತ್ರದಲ್ಲಿ ಬ್ರಿಟಿಷ್ ಒಂದು ಸರ್ಕಾರ ನೀಡತಕ್ಕಂಥ ಪ್ರಶಸ್ತಿ ಅಂತ ಹೇಳ್ಬೋದು. ಈ ಕೆಳಗಿನಲ್ಲಿ ಭಾರತ ಯಾವ ರಾಜ್ಯದಲ್ಲಿ ಕಲೈಮಾ ಮಣಿ ಪ್ರಶಸ್ತಿ ನೀಡಲಾಗುತ್ತದೆ? ಕಲೈಮಾ ಮಣಿ ಪ್ರಶಸ್ತಿಯನ್ನು ಯಾವ ರಾಜ್ಯದಲ್ಲಿ ನೀಡಲಾಗ್ತದೆ? ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರೆ ತಮಿಳುನಾಡು ಸರ್ಕಾರ ಈ ಪ್ರಶಸ್ತಿಯನ್ನ ಸಂಗೀತ ಮತ್ತು ನೃತ್ಯ ಕ್ಷೇತ್ರದಲ್ಲಿ, ಯಾವ್ದು ಸಂಗೀತ ಮತ್ತು ನೃತ್ಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಕಲಾವಿದರಿಗೆ
ಈ ಪ್ರಶಸ್ತಿ ನೀಡಿ ಗೌರವಿಸಲಾಗ್ತದೆ ಅಂತ ಹೇಳ್ಬೋದು. ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರ ಈ ಕೆಳಗಿನಲ್ಲಿ ಯಾವ ಸಂಸ್ಥೆ ನೀಡುತ್ತದೆ? ನೋಡಿ, ಭಾರತದ ಪ್ರಸಿದ್ಧ ತಬ್ಲಾ ವಾದಕರಲ್ಲಿ ಒಂದು ಪ್ರಸಿದ್ಧ ಹೆಸರು ಯಾವ್ದಂದ್ರೆ ಉಸ್ತಾದ್ ಬಿಸ್ಮಿಲ್ಲಾ ಖಾನ್. SSC CGL ಕ್ವಶನ್ ಇದು. ಯಾವ ಸಂಸ್ಥೆ ಈ ಪ್ರಶಸ್ತಿ ನೀಡಿ ಗೌರವಿಸ್ತದ? ಸಂಗೀತ ನಾಟಕ ಅಕಾಡೆಮಿ. ನೋಡ್ರಿ, ಕೇಂದ್ರ ಸರ್ಕಾರ ಅಧೀನದಲ್ಲಿ ಬರ್ತಕ್ಕಂತ ಸಂಗೀತ ನಾಟಕ ಅಕಾಡೆಮಿ ವತಿಯಿಂದ ಈ ಪ್ರಶಸ್ತಿಯನ್ನ ನೀಡಲಾಗ್ತದೆ ಅಂತ ಹೇಳ್ಬೋದು. ಬಿಸ್ಮಿಲ್ಲಾ ಖಾನ್ ನೋಡ್ರಿ, 1916ರಲ್ಲಿ ಜನಿಸಿರ್ತಕ್ಕಂಥ ಇವರಿಗೆ ಉಸ್ತಾದ್ ಎಂಬ ಬಿರುದನ್ನು ನೀಡಿ ಗೌರವಿಸಲಾಗ್ತದೆ. ಎಲ್ಲರೂ ಅದೇ ರೀತಿ ಅವರನ್ನು ಕರೆಯಲಾಗ್ತದೆ. ಇವರು ಪ್ರಸಿದ್ಧ ವಾದ್ಯ ಯಾವ್ದಪ್ಪ ಅಂತಂದ್ರ ಶಹನಾಯಿ. ಇವರ ಪ್ರಸಿದ್ಧ ವಾದ್ಯ ಯಾವ್ದ್ರಿ? ಶಹನಾಯಿ. ಇವ್ರದ್ದು ಪ್ರಸಿದ್ಧವಾಗಿರ್ತಕ್ಕಂಥ ವಾದ್ಯ ಅಂತ ಹೇಳ್ಬೋದು. ಜೊತೆಗೆ ಮರದ ವಾದ್ಯವನ್ನ, ಕಟ್ಟಿಗೆಯಿಂದ ಮಾಡಿರ್ತಕ್ಕಂಥ ಶಹನಾಯಿ ವಾದ್ಯವನ್ನ ಇವರು ನುಡಿಸಿ ಜಗತ್ ಪ್ರಸಿದ್ಧರಾಗಿರ್ತಕ್ಕಂಥವ್ರು ಮತ್ತು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಕಲಾವಿದರು ಅಂತ ನಾವು ಇವರನ್ನ ಗುರುತಿಸ್ತೀವಿ. ಮೊದಲ ಭಾರತೀಯ ಮಹಿಳೆ ಯಾರು? ನೋಡ್ರಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಗೀತ ಕ್ಷೇತ್ರಕ್ಕೆ ನೀಡತಕ್ಕಂಥ ಪ್ರಶಸ್ತಿ ಇದು. ಮೊದಲ ಬಾರಿಗೆ ಇದನ್ನು ಪಡೆದವರು ಯಾರು? ನೋಡ್ರಿ, ಬೇರೆ ಬೇರೆ ಶಿಫ್ಟ್ ಅಲ್ಲಿ ಅದ್ರ ಮೇಲೆ ಕ್ವಶನ್ ರಿಪೀಟ್ ಆಗಿದೆ. ಅನನ್ಯ ಬಿರ್ಲಾ, ಅನುಷ್ಕಾ ಶಂಕರ್, ಆಶಾ ಭೋಸ್ಲೆ, ತಾನ್ವಿ ಶಾ. ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರ ತನ್ವಿ ಶಾ ಅವರಿಗೆ ಮೊದಲ ಬಾರಿಗೆ ಗ್ರಾಮಿ ಪ್ರಶಸ್ತಿ ಪಡೆದಿರತಕ್ಕಂತ ಭಾರತೀಯ ಮಹಿಳಾ ಸಂಗೀತಗಾರರು ಅಂತ ಇವರನ್ನ ಕರೆಯಲಾಗ್ತದೆ. ಕೆಳಗಿನವುಗಳಲ್ಲಿ ಯಾವ ರಾಜ್ಯ ಸರ್ಕಾರ 1984ರಲ್ಲಿ ಲತಾ ಮಂಗೇಶ್ಕರ್ ಪ್ರಶಸ್ತಿಯನ್ನ ಪ್ರಾರಂಭಿಸಿತು? ನೋಡ್ರಿ, SSCGL ಗೆ ಕೇಳಿರ್ತಕ್ಕಂಥ ಕ್ವಶನ್ ಇದು. 2022ರಲ್ಲಿ ಕೇಳಿರ್ತಕ್ಕಂಥದ್ದು. ಮಹಾರಾಷ್ಟ್ರ ಸರ್ಕಾರ, ಮಧ್ಯಪ್ರದೇಶ್, ಉತ್ತರ ಪ್ರದೇಶ್, ಗುಜರಾತ್. ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರೆ ಮಧ್ಯಪ್ರದೇಶ ಸರ್ಕಾರ ಲತಾ ಮಂಗೇಶ್ಕರ್ ಹೆಸರಿನಲ್ಲಿ ಪ್ರಶಸ್ತಿಯನ್ನು ನೀಡುವುದು ಸಂಗೀತ ಕ್ಷೇತ್ರಕ್ಕೆ. ಇದು ಯಾವ ಕ್ಷೇತ್ರಕ್ಕೆ? ಸಂಗೀತ ಕ್ಷೇತ್ರಕ್ಕೆ ನೀಡತಕ್ಕಂಥ ಪ್ರಶಸ್ತಿ ಮೊತ್ತ ಯಾವ್ದಂದ್ರೆ 2 ಲಕ್ಷ ರೂಪಾಯಿ. ಎಷ್ಟಿದು? 2 ಲಕ್ಷ ರೂಪಾಯಿ ಪ್ರಶಸ್ತಿ ಮೊತ್ತವನ್ನ ನೀಡಲಾಗ್ತಾ ಇದೆ. ಕೆಳಗಿನಲ್ಲಿ ಯಾವ ರಾಜ್ಯ ವಾರ್ಷಿಕವಾಗಿ ತುಳಸಿ ಸಮ್ಮಾನ್ ಪ್ರಶಸ್ತಿ ನೀಡಿ ಗೌರವಿಸಲಾಗ್ತದೆ? ಛತ್ತೀಸ್ಗಢ, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ್. ಸೊ ಕರೆಕ್ಟ್ ಆನ್ಸರ್ ಏನಂದ್ರೆ ಇದನ್ನು ಸಹ ಮಧ್ಯಪ್ರದೇಶ್ ಗೌರ್ಮೆಂಟ್ ನೀಡತಕ್ಕಂಥ ಪ್ರಶಸ್ತಿಯಾಗಿದ್ದು, ಕಲಾ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥ ಕಲಾವಿದರಿಗೆ ನೀಡತಕ್ಕಂಥ ಪ್ರಶಸ್ತಿ ಇದಾಗಿದೆ ಅಂತ ಹೇಳ್ಬೋದು. ಸಂಗೀತ ನಾಟಕ ಅಕಾಡೆಮಿ ನವದೆಹಲಿಯ ಯಾವ ವರ್ಷದಿಂದ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರವನ್ನ ನೀಡುತ್ತಿದೆ? ನೋಡ್ರಿ, ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವರ ಹೆಸರಿನಲ್ಲಿ ಯುವ ಪ್ರಶಸ್ತಿಯನ್ನ ನೀಡ್ತಾ ಇದೆ. ಅದು ಯಾವುದು? ಡೆಲ್ಲಿ ಸರ್ಕಾರ. ಸೊ ಹಾಗಾಗಿ ಯಾವ ವರ್ಷದಿಂದ ಈ ಪ್ರಶಸ್ತಿ ಪ್ರಾರಂಭ ಆಯಿತು ಅಂತಂದ್ರೆ 2006ರಿಂದ ಈ ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ವಿವಿಧ ಕ್ಷೇತ್ರದಲ್ಲಿ ಸಂಗೀತ, ನಾಟಕ, ವಿವಿಧ ವಾದ್ಯ ನುಡಿಸುವುದರಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥ ವ್ಯಕ್ತಿಗಳಿಗೆ ಈ ಪ್ರಶಸ್ತಿಯನ್ನ, ಯುವ ಕಲಾವಿದರಿಗೆ ಈ ಪ್ರಶಸ್ತಿಯನ್ನ ನೀಡಲಾಗ್ತಾ ಇದೆ ಅಂತ ಹೇಳ್ಬೋದು. ವ್ಯಾಸ್ ಸಮ್ಮಾನ್ ಎಂಬ ಸಾಹಿತ್ಯ ಪ್ರಶಸ್ತಿಯನ್ನ ಮೊದಲ ಬಾರಿಗೆ ಯಾವ ವರ್ಷ ನೀಡಲಾಯಿತು? ವ್ಯಾಸ್ ಸಮ್ಮಾನ್ ಪ್ರಶಸ್ತಿಯನ್ನು ಮೊದಲ ಬಾರಿಗೆ ನೀಡಿದ್ದು 1999ರಲ್ಲಿ. ಇದನ್ನು ಸಹ ಮಧ್ಯಪ್ರದೇಶ ಸರ್ಕಾರವೇ ನೀಡತಕ್ಕಂತ ಒಂದು ಪ್ರಶಸ್ತಿ ಅಂತ ನಾವು ಇದನ್ನ ಕರಿತೀವಿ. ಅದು ವ್ಯಾಸ್ ಸಮ್ಮಾನ್ ಪ್ರಶಸ್ತಿ. ಸಾಹಿತ್ಯ ಕ್ಷೇತ್ರದಲ್ಲಿ ಕೊಡುಗೆ ನೀಡಿರ್ತಕ್ಕಂಥ ವ್ಯಕ್ತಿಗಳಿಗೆ ನೀಡುವ ಪ್ರಶಸ್ತಿ ಅಂತ ನಾವು ಇದನ್ನ ಗುರುತಿಸ್ತೀವಿ, ವ್ಯಾಸ್ ಸಮ್ಮಾನ ಪ್ರಶಸ್ತಿ. ಸಂಗೀತಕ್ಕಾಗಿ ಪುಲಿಟ್ಜರ್ ಪ್ರಶಸ್ತಿಯನ್ನು ಗೆದ್ದಿರತಕ್ಕಂತ ಭಾರತದ ರ್ಯಾಪರ್, ಜಾಗತಿಕ ರ್ಯಾಪರ್ ಯಾರು? ಜೈನೇರ್ ಲುಕಾಸ್, ಜೆ ಕೋಲ್, ಕ್ಯಾಂಡ್ರಿಕ್ ಲಮಾರ್, ಎಮ್ಮಿನೇಮ್. ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರೆ ಕೆಂಡ್ರಿಕ್ ಲಮಾರ್ ಅವರಿಗೂ ಮೊದಲ ಬಾರಿಗೆ ಸಂಗೀತ ಕ್ಷೇತ್ರದಲ್ಲಿ ಪುಲಿಟ್ಜರ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಇಂಥ ಮೊದಲ ರ್ಯಾಪ್ ಸಂಗೀತಗಾರ. ಇದು ಸಂಗೀತ ಕ್ಷೇತ್ರಕ್ಕೆ ನೀಡತಕ್ಕಂಥ ಪ್ರಶಸ್ತಿ ಆಗಿದ್ರು ಸಹ ಅದು ರ್ಯಾಪ್ ಹಾಡುಗಾರನಿಗೆ, ಸಂಗೀತಗಾರನಿಗೆ ಈ ಪ್ರಶಸ್ತಿಯನ್ನ ನೀಡಲಾಯಿತು. ಯಾವ ವರ್ಷದಲ್ಲಿ AR ರೆಹಮಾನ್ ಅವರು 2 ಆಸ್ಕರ್ ಪ್ರಶಸ್ತಿಯನ್ನ ಗೆದ್ದುಕೊಂಡ್ರು? RRB NTPCಗೆ ಕೇಳಿರ್ತಕ್ಕಂಥ ಕ್ವಶನ್ ನೋಡ್ರಿ, 2021ರಲ್ಲಿ. ರೈಟ್ರಿ, ಯಾವ ವರ್ಷದಲ್ಲಿ AR ರೆಹಮಾನ್ ಭಾರತದ ಪ್ರಸಿದ್ಧ ಸಂಗೀತಗಾರರು ಆಸ್ಕರ್ ಪ್ರಶಸ್ತಿಯನ್ನ ಅವರ ಆಲ್ಬಮ್ಗೆ ಪಡೆದಿರ್ತಕ್ಕಂಥವ್ರು. ಇವರು ಯಾವ ವರ್ಷ 2 ಆಸ್ಕರ್ ಪ್ರಶಸ್ತಿಯನ್ನ ಪಡೆದ್ರು? ಆನ್ಸರ್ 2009ರಲ್ಲಿ. ಜೈವೋ ಇಂಡಿಯಾ ನೋಡ್ರಿ, ಜೈವೋ ಸಾಂಗ್ಗೆ ಇವರಿಗೆ ಪ್ರಶಸ್ತಿ ಬಂತು. ಜೊತೆಗೆ ಇವರು ಒಂದು ಆಲ್ಬಮ್ ಅನ್ನ ಮಾಡಿದ್ರು ಶಂಕರ್ ಮಹಾದೇವನ್ ಜೊತೆ ಸೇರಿ. ಸೊ ಹಿಂಗಾಗಿ ಇವರಿಗೆ ಈ ಒಂದು ಆಲ್ಬಮ್ಗೆ ಒಂದು, ಜೈವೋ ಸಾಂಗ್ಗೆ ಒಂದು ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಅಂತ ಇವರಿಗೆ, ಸಂಗೀತ ನಿರ್ದೇಶಕರು ಅಂತೇಳಿ ಇವರಿಗೆ ಈ ಪ್ರಶಸ್ತಿಯನ್ನ ನೀಡಲಾಗಿತ್ತು.
ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಸಂಗೀತಗಾರ ಯಾರು? ನೋಡ್ರಿ, ಭಾರತ ರತ್ನ ಪ್ರಶಸ್ತಿ ಪಡೆದಿರ್ತಕ್ಕಂಥ ಮೊಟ್ಟ ಮೊದಲ ಸಂಗೀತಗಾರ ಯಾರಂತಂದ್ರೆ MS ಸುಬ್ಬಲಕ್ಷ್ಮಿ. ಇವರು ಹಿಂದೂಸ್ತಾನಿ ಸಂಗೀತದ ಪ್ರಸಿದ್ಧ ಹಾಡುಗಾರ್ತಿ MS ಸುಬ್ಬಲಕ್ಷ್ಮಿ. ಸೊ ಇವರಿಗೆ ಮೊಟ್ಟ ಮೊದಲು ಭಾರತದ ನಾಗರಿಕ ಪ್ರಶಸ್ತಿ ಆಗಿರ್ತಕ್ಕ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಸಂಗೀತಗಾರರು. ಅದು ಯಾವ್ದಂದ್ರೆ ಭಾರತ ರತ್ನ ಪ್ರಶಸ್ತಿ ಇವರು ಪಡೆದ್ರು ಅಂತ ಹೇಳ್ಬೋದು. ವ್ಯಾಸ್ ಸಮ್ಮಾನ್ ಪ್ರಶಸ್ತಿ 1999ರಲ್ಲಿ ನೋಡ್ರಿ KK ಬಿರ್ಲಾ ಫೌಂಡೇಶನ್ ಈ ಪ್ರಶಸ್ತಿ ನೀಡ್ತದೆ. ಯಾವುದು? ವ್ಯಾಸ್ ಸಮ್ಮಾನ್ ಪ್ರಶಸ್ತಿನ ಯಾರು ನೀಡ್ತಾರೆ? KK ಬಿರ್ಲಾ ಫೌಂಡೇಶನ್ ನೀಡ್ತದೆ. ಪ್ರಶಸ್ತಿ ಮೊತ್ತ ಎಷ್ಟು ಅಂದ್ರೆ 4 ಲಕ್ಷ ರೂಪಾಯಿ ಪ್ರಶಸ್ತಿ ಮೊತ್ತ ಅದ. ಇದು ಹಿಂದಿ ಸಾಹಿತ್ಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥ ವ್ಯಕ್ತಿಗಳಿಗೆ ಈ ಪ್ರಶಸ್ತಿ ನೀಡುತ್ತದೆ. ಇತ್ತೀಚಿನ 10 ವರ್ಷಗಳಲ್ಲಿ ಪ್ರಕಟವಾಗಿರ್ತಕ್ಕಂಥ ಕೃತಿಗೆ ಈ ಪ್ರಶಸ್ತಿ ನೀಡ್ತದೆ ಅಂತ ಹೇಳ್ಬೋದು. ವ್ಯಾಸ್ ಸಮ್ಮಾನ್ ನೀಡೋರು ಯಾರು ಅಂದಂಗಾಯ್ತು? KK ಬಿರ್ಲಾ ಫೌಂಡೇಶನ್. ಮತ್ತು ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯನ್ನು ನೀಡತಕ್ಕಂಥವ್ರು ಯಾರಂತಂದ್ರೆ KK ಬಿರ್ಲಾ ಫೌಂಡೇಶನ್. ರೈಟ್ ರೀ? ಸೊ ಇದ್ರ ಮ್ಯಾಗ ಕ್ವಶನ್ಸ್ ನಿಮ್ಗೆ ಬರ್ಬೋದು. ನೋಡ್ರಿ, ರಾಜ್ಯ ಪ್ರತಿಭಾವಂತ ಶಿಲ್ಪ ಕಲಾಕಾರರನ್ನ ಪ್ರೋತ್ಸಾಹಿಸಲಿಕ್ಕೆ ಕುಶಲಕರ್ಮಿಗಳಿಗೆ ಜಕಣಾಚಾರಿ ಪ್ರಶಸ್ತಿಯನ್ನು ಯಾವ ರಾಜ್ಯ ನೀಡುತ್ತದೆ? RRB NTPC ಕ್ವಶನ್ ಇದು, CBT 2ಗೆ. ಜಕಣಾಚಾರಿ ಪ್ರಶಸ್ತಿ ನೋಡಿ, ಜಕಣಾಚಾರಿಗಳು ಪ್ರಸಿದ್ಧ ಕಲಾವಿದರು, ಶಿಲ್ಪಕಾರರು, ಅದು ಕರ್ನಾಟಕದ ಪ್ರಸಿದ್ಧ ಶಿಲ್ಪಕಾರರು. ಸೊ ಹಾಗಾಗಿ ಜಕಣಾಚಾರಿ ಪ್ರಶಸ್ತಿಯನ್ನ ಕರ್ನಾಟಕ ಸರ್ಕಾರ ನೀಡುತ್ತದೆ. ಪ್ರತಿ ವರ್ಷ ಇಂಥ ಒಂದು ಪ್ರಶಸ್ತಿಯನ್ನು ನೀಡಲಾಗ್ತದೆ. ಕರ್ನಾಟಕ ಸರ್ಕಾರ ಶಿಲ್ಪಕಲಾ ಅಕಾಡೆಮಿ ವತಿಯಿಂದ ಅತ್ಯುತ್ತಮ ಶಿಲ್ಪಿಗಳನ್ನು ಗುರುತಿಸಿ ಈ ಪ್ರಶಸ್ತಿ ನೀಡುತ್ತದೆ. 1995ರಲ್ಲಿ ಇದು ಸ್ಥಾಪನೆಯಾಗಿದ್ದು ಪ್ರಶಸ್ತಿ ಮೊತ್ತ 5 ಲಕ್ಷ ರೂಪಾಯಿ ಇದೆ. ವಿಗ್ರಹ, ಫಲಕ ಮತ್ತು ಶಾಲು ಹಾರವನ್ನು ನೀಡಿ ಇವರಿಗೆ ಸನ್ಮಾನವನ್ನ ಮಾಡಲಾಗ್ತಾ ಇದೆ ಅಂತ ಹೇಳಿ. ಕಲಾರತ್ನ ಪ್ರಶಸ್ತಿಯನ್ನು ಯಾವ ರಾಜ್ಯದಿಂದ ನೀಡಲಾಗುತ್ತದೆ? ನೋಡ್ರಿ, ಕರ್ನಾಟಕ, ಆಂಧ್ರ ಪ್ರದೇಶ್, ತೆಲಂಗಾಣ, ಮಹಾರಾಷ್ಟ್ರ. ಯಾರಿಗೆ ಕಲಾರತ್ನ ಪ್ರಶಸ್ತಿ ನೀಡುವಂತ ರಾಜ್ಯ ಯಾವುದು? ಸೊ ಆಪ್ಷನ್ ಏನಂತಂದ್ರೆ ಆಂಧ್ರ ಪ್ರದೇಶ ಸರ್ಕಾರ ಕಲಾವಿದರಿಗೆ ಅಂದ್ರೆ ಸಂಗೀತ ಮತ್ತು ಸ್ಟೇಜ್ ಆರ್ಟಿಸ್ಟ್ಗಳಿಗೆ ಈ ಒಂದು ಸ್ಟೇಜ್ ಕಲಾವಿದರಿಗೆ ಈ ಒಂದು ಪ್ರಶಸ್ತಿ ನೀಡಿ ಗೌರವಿಸಲಾಗ್ತದೆ. ಯಾವ್ದಿದು? ಆಂಧ್ರ ಪ್ರದೇಶ ಸರ್ಕಾರದ ವತಿಯಿಂದ ಇದನ್ನ ನೀಡಲಾಗ್ತಾ ಇದೆ ಅಂತ ಹೇಳ್ಬೋದು. ಕೆಳಗಿನವುಗಳಲ್ಲಿ ಯಾವ ಪ್ರಶಸ್ತಿಯನ್ನ ಮಧ್ಯಪ್ರದೇಶ ಸರ್ಕಾರ ನೀಡುವುದಿಲ್ಲ? ರಾಷ್ಟ್ರೀಯ ಕುಮಾರ ಗಂಧರ್ವ ಸಮ್ಮಾನ್, ತುಳಸಿ ಸಮ್ಮಾನ್, ಕಾಳಿದಾಸ್ ಸಮ್ಮಾನ್ ಯಾವುದೂ ಅಲ್ಲ. ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರ ಕಾಳಿದಾಸ್ ಸಮ್ಮಾನ್ ಅಂತೂ ಅಲ್ಲ. ಯಾವ ಪ್ರಶಸ್ತಿ ನೀಡಲಾಗುವುದಿಲ್ಲ ಅಂತ ಕೇಳ್ಯಾರ. ನೋಡ್ರಿ, ಕಾಳಿದಾಸ್ ಸಮ್ಮಾನ ಪ್ರಶಸ್ತಿ ನೀಡತಕ್ಕಂಥವ್ರು ಯಾರು? ಮಧ್ಯಪ್ರದೇಶ ಸರ್ಕಾರ. ರೈಟ್ ರೀ? ತುಳಸಿ ಸಮ್ಮಾನ ಪ್ರಶಸ್ತಿ ನೀಡತಕ್ಕಂಥ ರಾಜ್ಯನ ಯಾವುದು? ಮಧ್ಯಪ್ರದೇಶ ಸರ್ಕಾರ. ರಾಷ್ಟ್ರೀಯ ಕುಮಾರ ಗಂಧರ್ವ ಸಮ್ಮಾನ ಪ್ರಶಸ್ತಿ ನೀಡತಕ್ಕಂಥದ್ದು ಮಧ್ಯಪ್ರದೇಶ ಸರ್ಕಾರವೇ. ಯಾವುದನ್ನ ನೀಡುವುದಿಲ್ಲ ಅಂತ ಕೇಳ್ಯಾರ. ಸೊ ಇವೆಲ್ಲ ಮಧ್ಯಪ್ರದೇಶ ಸರ್ಕಾರ ನೀಡುವಂತ ಪ್ರಶಸ್ತಿಗಳು ಅಂತ ಹೇಳ್ಬೋದು. ಕೆಳಗಿನವುಗಳನ್ನ ಹೊಂದಿಸಿ ಬರೆಯಿರಿ ಅಂತದ. ಇದ್ರಾಗ ಯಾವ್ದು ಕರೆಕ್ಟ್ ಇದೆ ಅಂತ ಕೇಳ್ಯಾರ ನೋಡ್ರಿ. ದಾದಾ ಸಾಹೇಬ್ ಪಾಲ್ಕೆ ಅವಾರ್ಡ್ 2011, ಹೃದಯನಾಥ್ ಅವಾರ್ಡ್ 2013, ನಿಶಗಂಧಿ ಪುರಸ್ಕಾರಂ 1969. ಸೊ ಇದರಲ್ಲಿ 3 ಕೊಟ್ಟಿದ್ದಾರೆ ಆಪ್ಷನ್ಗಳನ್ನು. ಈ ಕಡೆ ಇಸ್ವಿಗಳದಾವ, ಈ ಕಡೆ ಪ್ರಶಸ್ತಿಗಳ ಹೆಸರದ. ಇದ್ರ ಕರೆಕ್ಟ್ ಆನ್ಸರ್ ಯಾವ್ದದ? ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ನೋಡ್ರಿ, ಯಾವ ವರ್ಷ? 2011ನೋ 12ನೋ ದೆನ್ 1969 ಐತು ನೋಡ್ರಿ. ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರೆ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿಯನ್ನ ನೋಡ್ರಿ, ಇದು ಅಂತೂ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. 1969ರಲ್ಲಿ ಮೊದಲ ಬಾರಿಗೆ ಈ ಪ್ರಶಸ್ತಿಯನ್ನ ದೇವಿಕಾ ರಾಣಿ ಯಾರಿಗೆ ನೀಡಲಾಯ್ತು? ಇದು ದೇವಿಕಾ ರಾಣಿ ಅವರಿಗೆ ನೀಡಲಾಯ್ತು. ಇದು ಅಂತೂ ನಮ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಆಯ್ಕೆ ಇದು. ಸೊ ಹಂಗಂದ್ರೆ ನಮ್ಮ ಆನ್ಸರ್ ಇದು ಇರೋದು 1ಕ್ಕೆ 3 ಇರೋದು, ಇದು ಒಂದೇ ಆಪ್ಷನ್ ಅದು, ಮತ್ತೆ ಯಾವ್ದು ಇಲ್ಲ. ಎರಡನೇದಕ್ಕೆ ಒಂದಾಗ್ತದೆ ನೋಡ್ರಿ, ಹೃದಯನಾಥ್ ಅವಾರ್ಡ್ 2011. ನೆಕ್ಸ್ಟ್ ನಿಶಗಂಧಿ ಪುರಸ್ಕಾರಂ 2013. ಸೊ ಕರೆಕ್ಟ್ ಆನ್ಸರ್ ಏನಂದ್ರೆ ಆಪ್ಷನ್ 1 ನಿಮ್ದು ರೈಟ್ ಆನ್ಸರ್ ಐತಿ ಅಂತ ಹೇಳ್ಬೋದು. ಏನೂ ಗೊತ್ತಿಲ್ಲ ಅಂದ್ರೂ ದಾದಾ ಸಾಹೇಬ್ ಪಾಲ್ಕೆ ಅಂತೂ 1969 ನಮಗೆ ಗೊತ್ತಿರ್ತಕ್ಕಂಥ ವಿಷಯ. ರವೀಂದ್ರನಾಥ್ ಟ್ಯಾಗೋರ್ ಅವರ ಯಾವ ಜನ್ಮ ದಿನಾಚರಣೆ ಸಂದರ್ಭದಲ್ಲಿ ಟ್ಯಾಗೋರ್ ಪ್ರಶಸ್ತಿಯನ್ನ ನೀಡಲಿಕ್ಕೆ ಘೋಷಣೆಯನ್ನ ಹೊರಡಿಸಲಾಯಿತು? ನೋಡ್ರಿ, ರವೀಂದ್ರನಾಥ್ ಟ್ಯಾಗೋರ್ ಅವರ 150ನೇ
ಒಂದು ಜನ್ಮ ದಿನದ ನೆನಪಿಗಾಗಿ ಟ್ಯಾಗೋರ್ ಜನ್ಮದಿನವನ್ನ ಪ್ರಶಸ್ತಿಯನ್ನ ರವೀಂದ್ರನಾಥ್ ಟ್ಯಾಗೋರ್ ಪ್ರಶಸ್ತಿ ನೀಡಲಿಕ್ಕೆ ಘೋಷಣೆ ಮಾಡಲಾಯಿತು. ಯಾವ ಕ್ಷೇತ್ರಕ್ಕೆ ಇದು? ಸಾಹಿತ್ಯ ಕ್ಷೇತ್ರಕ್ಕೆ ಸೇವೆ ಸಲ್ಲಿಸಿರ್ತಕ್ಕಂಥ ವ್ಯಕ್ತಿಗಳಿಗೆ. ರವೀಂದ್ರನಾಥ್ ಟ್ಯಾಗೋರ್ ಅವರು ಬಂಗಾಳದ ಪ್ರಸಿದ್ಧ ಸಾಹಿತಿಗಳು, ಜೊತೆಗೆ ಭಾರತ ರಾಷ್ಟ್ರಗೀತೆಯನ್ನ ಬರೆದಿರ್ತಕ್ಕಂಥವ್ರು ಮತ್ತು ಬಂಗಾಳದ ರಾಷ್ಟ್ರಗೀತೆಯನ್ನ, ಬಾಂಗ್ಲಾದೇಶದ ರಾಷ್ಟ್ರಗೀತೆಯನ್ನು ಬರೆದವರು ಸಹ ಯಾರತ್ತಂದ್ರೆ ರವೀಂದ್ರನಾಥ್ ಟ್ಯಾಗೋರ್ ಅವರು. ಇವರು ಬಂಗಾಳದಲ್ಲಿ ಪ್ರಸಿದ್ಧ ಸಾಹಿತಿಗಳಾಗಿ ಗುರುತಿಸಿಕೊಂಡಿರ್ತಕ್ಕಂಥವ್ರು ಅಂತ ಹೇಳ್ಬೋದು. ಮತ್ತು ಸಾಹಿತ್ಯ ನೊಬೆಲ್ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಮೊದಲ ವ್ಯಕ್ತಿ ಯಾರತ್ತಂದ್ರೆ ರವೀಂದ್ರನಾಥ್ ಟ್ಯಾಗೋರ್ ಅವರು. ಗೀತಾಂಜಲಿ ಅಂತಕ್ಕಂಥ ಕೃತಿಗೆ, ಯಾವ ಕೃತಿಗೆ? ಗೀತಾಂಜಲಿ ಅನ್ನುವಂತ ಕೃತಿಗೆ ಮೊದಲ ಬಾರಿಗೆ ಸಾಹಿತ್ಯ ನೊಬೆಲ್ ಪ್ರಶಸ್ತಿ ಭಾರತಕ್ಕೆ ದಕ್ಕಿದ್ದು ಯಾವಾಗ ಕೇಳಿದ್ರಂದ್ರೆ ರವೀಂದ್ರನಾಥ್ ಟ್ಯಾಗೋರ್ ಅವರಿಂದಾಗಿ. ಮೊದಲ ಹೃದಯನಾಥ್ ಪ್ರಶಸ್ತಿ ವಿಜೇತರು ಯಾರು? ಸೊ ಆಪ್ಷನ್ ಲತಾ ಮಂಗೇಶ್ಕರ್, ಸಂಗೀತ ಕ್ಷೇತ್ರಕ್ಕೆ ನೀಡತಕ್ಕಂಥ ಒಂದು ಪ್ರಶಸ್ತಿಯಾಗಿದ್ದು, ಲತಾ ಮಂಗೇಶ್ಕರ್ ಅವರಿಗೆ ಮೊದಲ ಬಾರಿಗೆ ಈ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಕೇರಳ ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್ ಅನ್ನ ಮೊಟ್ಟ ಮೊದಲ ಬಾರಿಗೆ ಯಾವ ವರ್ಷದಲ್ಲಿ ಸ್ಥಾಪನೆ ಆಯಿತು ನೋಡ್ರಿ. ಸೊ ಕರೆಕ್ಟ್ ಆನ್ಸರ್ ಏನಂದ್ರೆ 1972ರಲ್ಲಿ ಕೇರಳ ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್ ಅವಾರ್ಡ್ ಅನ್ನು ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅನುಪಮ್ ಖೇರ್ ಅವರಿಗೆ ಯಾವ ವರ್ಷದಲ್ಲಿ ಕಾಳಿದಾಸ್ ಸಮ್ಮಾನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು? ಸೊ ಕರೆಕ್ಟ್ ಆನ್ಸರ್ ಏನಂದ್ರೆ 2010-11ರಲ್ಲಿ ಇವರಿಗೆ ಈ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಯಾರಿಗೆ? ಅನುಪಮ್ ಖೇರ್ ಅವರಿಗೆ. ಅವರು ಚಿತ್ರನಟನ ಕ್ಷೇತ್ರದಲ್ಲಿ ಸಲ್ಲಿಸಿರ್ತಕ್ಕಂಥ ಸೇವೆಗಾಗಿ. ಬಾಪಾ ಪ್ರಶಸ್ತಿಯನ್ನು ಯಾವ ದೇಶದಿಂದ ನೀಡಲಾಗುತ್ತದೆ? ಬಾಪಾ ಪ್ರಶಸ್ತಿಯನ್ನ ಯಾವ ದೇಶದಿಂದ ನೀಡಲಾಗುತ್ತದೆ? ಇದು ಚಲನಚಿತ್ರ ಕ್ಷೇತ್ರಕ್ಕೆ. ಯಾವ ಕ್ಷೇತ್ರಕ್ಕೆ ಇದು? ಚಲನಚಿತ್ರ ಕ್ಷೇತ್ರಕ್ಕೆ ನೀಡತಕ್ಕಂತ ಪ್ರಶಸ್ತಿಯಾಗಿದ್ದು, ಇದನ್ನ ಅಮೆರಿಕ ವತಿಯಿಂದ ಇದನ್ನ ಪ್ರಶಸ್ತಿಯನ್ನು ನೀಡಲಾಗ್ತಾ ಇದೆ. ಸಾರಿ, ಅಲ್ಲ, ಬ್ರಿಟನ್ ಗವರ್ಮೆಂಟ್ ದಿಂದ, ಯಾವ್ದಿದು? ಬ್ರಿಟನ್ ಗವರ್ಮೆಂಟ್ ಇಂದ ಈ ಪ್ರಶಸ್ತಿಯನ್ನ ನೀಡಲಾಗ್ತಾ ಇದೆ ಅಂತ ಹೇಳ್ಬೋದು. ಬಾಪ್ತಾ ಪ್ರಶಸ್ತಿ ಅಂತಾರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಅಂತ ಹೇಳ್ಬೋದು. ಕರ್ನಾಟಕ ಸರ್ಕಾರವು ಯಾವ ಪ್ರಶಸ್ತಿ ನೀಡುವುದಿಲ್ಲ ನೋಡ್ರಿ. ಜಕಣಾಚಾರ್ಯ ಪ್ರಶಸ್ತಿ ಆಲ್ರೆಡಿ ನಾವು ಡಿಸ್ಕಷನ್ ಮಾಡಿವಿ. ವರ್ಣಶಿಲ್ಪಿ ವೆಂಕಟಪ್ಪ ಅವಾರ್ಡ್, ತುಳಸಿ ಸಮ್ಮಾನ್, ನನ್ ಆಫ್ ದೀಸ್. ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರೆ ತುಳಸಿ ಸಮ್ಮಾನ್. ಇದು ಯಾರಿದು? ಮಧ್ಯಪ್ರದೇಶ ಸರ್ಕಾರ ನೀಡತಕ್ಕಂತ ಒಂದು ಪ್ರಶಸ್ತಿ. ಯಾವ್ದು ನೀಡುವುದಿಲ್ಲ ಅಂತ ಕೇಳ್ಯಾರ, ಇದು ಆಲ್ರೆಡಿ ನಾವು ಡಿಸ್ಕಷನ್ ಮಾಡೀವಿ ಈಗ. ಹಂಗಂದ್ರ ವರ್ಣಶಿಲ್ಪಿ ವೆಂಕಟಪ್ಪ ಅವಾರ್ಡ್ ಅನ್ನು ಸಹ ಕರ್ನಾಟಕ ಸರ್ಕಾರ ನೀಡುತ್ತದೆ ಅಂತ ಅರ್ಥ. ಕಲೈಮಾಮಣಿ ಪ್ರಶಸ್ತಿ ಕೆಳಗಿನವುಗಳಲ್ಲಿ ಒಳಗೊಂಡಿದೆ ನೋಡ್ರಿ. ಕಲೈಮಾಮಣಿ ಪ್ರಶಸ್ತಿಗೆ ನೀಡತಕ್ಕಂತ ಮೊತ್ತ ಎಷ್ಟಿದೆ? 1 ಲಕ್ಷ ರೂಪಾಯಿ. ಎಷ್ಟಿದೆ ಇದಕ್ಕ? 1 ಲಕ್ಷ ರೂಪಾಯಿ ಪ್ರಶಸ್ತಿ ಇದೆ. ಮತ್ತ ಅಂಗವಸ್ತ್ರ ಮತ್ತು ಸೀಲ್ಡ್ ಅನ್ನ ಅವರಿಗೆ ನೀಡಿ ಗೌರವಿಸಲಾಗ್ತಾ ಇದೆ ಅಂತ ಹೇಳಿ. ಕೆಳಗಿನವುಗಳಲ್ಲಿ ಯಾವ ರಾಜ್ಯ ವಾರ್ಷಿಕವಾಗಿ ಪುಂಪುಹಾರ್ ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸಲಾಗ್ತಾ ಇದೆ? ಆಪ್ಷನ್ ಬಿ, ತಮಿಳುನಾಡು ಸರ್ಕಾರ ಪ್ರತಿ ವರ್ಷ ಕಲಾವಿದರಿಗಾಗಿ, ಅಂದ್ರೆ ಸಂಗೀತ ಮತ್ತು ನೃತ್ಯ ಕಲಾ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥ ವ್ಯಕ್ತಿಗಳಿಗೆ ಪುಂಪುಹಾರ ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸಲಾಗ್ತಾ ಇದೆ ಅಂತ ಹೇಳ್ಬೋದು. ಈ ಕೆಳಗಿನವುಗಳಲ್ಲಿ ಯಾವ ರಾಜ್ಯವು ವಾರ್ಷಿಕವಾಗಿ ನಿಶಾ ಗಾಂಧಿ ಪುರಸ್ಕಾರವನ್ನು ನೀಡಿ ಗೌರವಿಸ್ತಾ ಇದೆ? ನೋಡ್ರಿ, ನಿಶಾ ಗಾಂಧಿ ಪುರಸ್ಕಾರವನ್ನು ನೀಡುವಂತ ರಾಜ್ಯ ಯಾವ್ದಂದ್ರೆ ಕೇರಳ ರಾಜ್ಯ. ಸ್ಕೋಡಾ ಪ್ರಶಸ್ತಿಯನ್ನ ಯಾವ ವಯೋಮಿತಿಯವರಿಗೆ ಇದು ಪ್ರತಿ ವರ್ಷ ನೀಡಲಾಗ್ತಾ ಇದೆ? ಸೊ ಆನ್ಸರ್ ಏನಂತಂದ್ರೆ 45 ವರ್ಷಗಳಿಗಿಂತ ಕೆಳಗಿನ ಕಲಾವಿದರಿಗೆ ಈ ಒಂದು ಸ್ಕೋಡಾ ಪ್ರಶಸ್ತಿ ನೀಡಿ ಗೌರವಿಸಲಾಗ್ತಾ ಇದೆ ಅಂತ ಹೇಳ್ಬೋದು. ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ? ಹೊಂದಿಸಿಬಿಡಿ ನೋಡ್ರಿ. ಫಿಲ್ಮ್ ಫೇರ್ ಅವಾರ್ಡ್, ದೆನ್ ಗೋಲ್ಡನ್ ಗ್ಲೋಬ್ ಅವಾರ್ಡ್, ನ್ಯಾಷನಲ್ ಹ್ಯಾಂಡಿಕ್ರಾಫ್ಟ್ ಅವಾರ್ಡ್ ಅಂತ ಕರಿತೀವಿ. ಸೊ ಕರೆಕ್ಟ್ ಆನ್ಸರ್ ಫಿಲ್ಮ್ ಫೇರ್ ಅವಾರ್ಡ್ ಸ್ಥಾಪನೆ ಆಗಿದೆ ಯಾವಾಗಂದ್ರೆ 1954ರಲ್ಲಿ, ಗೋಲ್ಡನ್ ಗ್ಲೋಬ್ 1944ರಲ್ಲಿ, ನ್ಯಾಷನಲ್ ಹ್ಯಾಂಡಿಕ್ರಾಫ್ಟ್ ಅವಾರ್ಡ್ ಅನ್ನ ಕೊಡ್ತಾ ಇರೋದು ಯಾವಾಗ ಕೇಳಿದ್ರಂದ್ರೆ 1965ರಲ್ಲಿ. ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರ ಆಪ್ಷನ್ ಎ ನಮ್ದು ರೈಟ್ ಆನ್ಸರ್ ಆಗ್ತದೆ. ಸೊ ಈ ತರದ ಒಂದು ಪ್ರಶ್ನೆಗಳನ್ನ ನಾವು ಇಲ್ಲಿ ನೋಡ್ಬೋದು. ನಮ್ಮ ಮೊಬೈಲ್ ಅಪ್ಲಿಕೇಶನ್ದಲ್ಲಿ ಇವೆಲ್ಲ ಕೋರ್ಸ್ಗಳನ್ನ ನಾವು ಲಾಂಚ್ ಮಾಡಿದೀವಿ. ಕೋರ್ಸ್ ಅನ್ನು ನೋಡಿ ನೀವು ಪರ್ಚೇಸ್ ಅನ್ನು ಮಾಡಿ. ಜೊತೆಗೆ ಆನ್ಲೈನ್ ಟೆಸ್ಟ್ 50% ಡಿಸ್ಕೌಂಟ್ ಅಲ್ಲಿ ಆನ್ಲೈನ್ ಟೆಸ್ಟ್ ಅನ್ನು ಕೊಟ್ಟಿದ್ದೀವಿ. ರೀಸನಿಂಗ್, ಮ್ಯಾಥ್ಸ್, ಸ್ಟ್ಯಾಟಿಕ್ ಜಿಕೆ ಮತ್ತು ಕರೆಂಟ್ ಅಫೇರ್ಸ್ ಕಂಪ್ಲೀಟ್ ಕೋರ್ಸ್ಗಳು ಈಗ ನಮ್ಮ ಮೊಬೈಲ್ ಆಪ್ ಅಲ್ಲಿ ಇದೆ. ಕೋರ್ಸ್ ಅನ್ನ ಪಡ್ರಿ, ನಮ್ಮ ಆನ್ಲೈನ್ ಟೆಸ್ಟ್ ಅನ್ನ ಪ್ರಾಕ್ಟೀಸ್ ಮಾಡ್ರಿ. ನ್ಯಾಷನಲ್ ಲೆವೆಲ್ ಟೆಸ್ಟ್ಗಳು ಇಲ್ಲಿ ಇರ್ತವೆ. ಜೊತೆಗೆ ಬುಕ್ಗಳು ಬೇಕು ಅಂತಂದ್ರೆ 4 ಪುಸ್ತಕಗಳನ್ನು ನಾವು ಪ್ರತಿ ವಿದ್ಯಾರ್ಥಿಗಳಿಗೆ
ಕಳಿಸ್ಕೊಡ್ತಾ ಇದೀವಿ. ಯಾರಿಗೆ ಈ ಪುಸ್ತಕ ಬೇಕು ಡಿಸ್ಕೌಂಟ್ ಅಲ್ಲಿ ಕೇವಲ 850 ರೂಪಾಯಿಗೆ ನಾವು ಕೊಡ್ತಾ ಇದೀವಿ. ಈ 850 ರೂಪಾಯಿ ಫೋನ್ ಪೇ ಮಾಡಿ ಅದರ ಸ್ಕ್ರೀನ್ ಶಾಟ್ ಅನ್ನ ಇದೇ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ 4 ಪುಸ್ತಕಗಳು ಸ್ಟ್ಯಾಟಿಕ್ ಜಿಕೆ, ಆಮೇಲೆ ಜನರಲ್ ಸೈನ್ಸ್, ಸ್ಟ್ಯಾಟಿಕ್ ಜಿಕೆ 10 ವರ್ಷ MCQಗಳಿದಾವೆ. ಸೊ ಮೆಂಟಲಿಟಿ ಮ್ಯಾಥ್ಸ್ ನಾನೇ ಬರೆದಿರ್ತಕ್ಕಂಥ ಪುಸ್ತಕಗಳಿದಾವೆ. ಸೊ ಇವುಗಳನ್ನ ಯೂಸ್ ಮಾಡಬಹುದು. ಓಕೆ, ಈ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ನಿಮ್ಮ ಇತರ ಸ್ನೇಹಿತರಿಗೆ ಶೇರ್ ಮಾಡಿ. ಸೊ ವಿಡಿಯೋ ಯಾವ ತರ ಆಯ್ತು ಅನ್ನೋದನ್ನ ಕಮೆಂಟ್ಸ್ ಮಾಡಿ ತಿಳಿಸಿ. ಓಕೆ, ಥ್ಯಾಂಕ್ ಯು.